ವೀಕ್ಷಕರೇ, ತುಲಾ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ. ಮೇ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಏನು ಒಂದು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಸಿಗ್ತಾ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಏನು ಎಚ್ಚರಿಕೆಗಳಿದೆ ಅನ್ನುವಂತಹ ಅದ್ಭುತವಾದ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಕೊನೆಯಲ್ಲಿ ಪರಿಹಾರ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂಥದ್ದು. ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಲಾ ರಾಶಿಯವರ ಜನ್ಮ ನಕ್ಷತ್ರಗಳು: ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಚರಣ, ಸ್ವಾತಿ ನಕ್ಷತ್ರದ 4 ಚರಣಗಳು, ವಿಶಾಖ ನಕ್ಷತ್ರದ ಮೊದಲ 3 ಚರಣಗಳು ಸೇರಿರ್ತಕ್ಕಂತಹ ತುಲಾ ರಾಶಿ. ಇನ್ನು ಈ ತುಲಾ ರಾಶಿಯವರ ಮಿತ್ರ ರಾಶಿಗಳು ಬಂದು ನೋಡಿ, ಮಿಥುನ, ಕಟಕ, ಕುಂಭ ಆದ್ರೆ ಶತ್ರು ರಾಶಿ, ಸಿಂಹ ರಾಶಿ ಆಗಿರತಕ್ಕಂಥದ್ದು. ಇಂಥ ತುಲಾ ರಾಶಿಯವರಿಗೆ ಈ ಒಂದು ಮೇ ತಿಂಗಳ ಫಲವನ್ನ ತಿಳಿಸ್ತಾ ಇರತಕ್ಕಂಥದ್ದು. ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ, ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಅದೃಷ್ಟದ ದಿನಗಳು ಮುಂದುವರಿತವೆ. ಎಷ್ಟೇ ಒಂದು ಸವಾಲುಗಳು, ಎಷ್ಟೇ ಕಷ್ಟಗಳು, ಎಷ್ಟೇ ಯೋಜನೆಗಳಿದ್ರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂತಹ ಒಂದು ಸಾಮರ್ಥ್ಯ ಅನ್ನುವಂಥದ್ದು, ಬುದ್ಧಿವಂತಿಕೆ ಅನ್ನುವಂಥದ್ದು, ಒಂದು ಸಮಯ ಪ್ರಜ್ಞೆ ಅನ್ನುವಂಥದ್ದು ಈ ತುಲಾ ರಾಶಿಯವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋತೀರಿ. ಹೌದು, ನಿಮಗಿದೆ ಕೆಲವೊಂದು ಸಮಸ್ಯೆ ಇದೆ, ಒತ್ತಡ ಇದೆ, ಜಂಜಾಟ ಇದೆ, ಸವಾಲುಗಳು ನಿಮ್ಮ ಮುಂದೆ ಇದೆ. ಆದ್ರೆ ಆ ಎಲ್ಲದರ ಮಧ್ಯದಲ್ಲೂ ಕೂಡ ಒಂದು ಸಕ್ಸಸ್ ಅನ್ನ ಕಾಣುವಂತ ನಿಟ್ಟಿನಲ್ಲಿ ಅವಿರತವಾಗಿರ್ತಕ್ಕಂತಹ ಒಂದು ಪ್ರಯತ್ನ ನಿಮ್ಮ ಮನಸ್ಸಿನಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಆ ಪ್ರಯತ್ನಕ್ಕೆ ಅದ್ಭುತವಾಗಿರತಕ್ಕಂಥ ಫಲ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಮೇಲಧಿಕಾರಿಗಳಿಂದ ಪ್ರಶಂಸೆ. ನೋಡಿ, ನೀವು ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಅಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಅನ್ನುವಂಥದ್ದು ಸಿಗುತ್ತೆ. ಅವರ ಪ್ರೀತಿ ವಿಶ್ವಾಸಕ್ಕೆ, ಅವರ ಒಂದು ಬಾಂಧವ್ಯಕ್ಕೆ ಪಾತ್ರವಾಗುವಂತಹ ಸನ್ನಿವೇಶ, ಒಳ್ಳೆ ಕೆಲಸವನ್ನ ಮಾಡಿ ಕೆಲಸದಲ್ಲಿ ಶಾಬಾಷ್ಗಿರಿ ತೆಗೆದುಕೊಳ್ಳುವಂತಹ ಸನ್ನಿವೇಶಗಳು ತುಲಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಹಣಕಾಸಿನ ಮೂಲ ಇದೆಯಲ್ಲ, ಹಣಕಾಸಿನ ಮೂಲ ಅಧಿಕವಾಗುವಂಥದ್ದು. ಅಂದ್ರೆ ನೀವು ವ್ಯಾಪಾರ ಮಾಡಿ, ಉದ್ಯೋಗ ಮಾಡಿ, ಯಾವುದೇ ಒಂದು ಬಿಸ್ನೆಸ್ ಮಾಡ್ಕೊಳ್ಳಿ, ಯಾವುದೇ ಒಂದು ಕೆಲಸ ಮಾಡ್ತಾ ಇರಿ, ಏನೇ ಮಾಡ್ತಾ ಇರಿ, ನಿಮ್ಮ ಉದ್ಯೋಗದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಡೆವಲಪ್ಮೆಂಟ್ ಆಗುವಂತ ಸನ್ನಿವೇಶಗಳು, ಇನ್ಕಮ್ ಸೋರ್ಸಸ್ ಅಂತ ಹೇಳ್ತೀವಲ್ಲ, ಬರುವಂತ ಆದಾಯದಲ್ಲಿ ಸ್ವಲ್ಪ ಹೆಚ್ಚಳ ಕಂಡು ಬರುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಅದೃಷ್ಟದ ಜೊತೆಗೆ ಕೆಲವೊಂದು ಸ್ವಲ್ಪ ಏನಾಗುತ್ತೆ, ಮನಸ್ಸಿನಲ್ಲಿ ಕೆಲವೊಂದು ಅಹಂ ಆಗಿರತಕ್ಕಂಥ ಭಾವನೆಗಳು ಕೂಡ ಕೆಲವೊಂದು ಸಂದರ್ಭದಲ್ಲಿ ಬಂದ್ಬಿಡುತ್ತೆ. ಅದಕ್ಕಾಗಿ ಅದಕ್ಕೆ ಕಡಿವಾಣ ಹಾಕುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ದುಡ್ಡು ಬರುತ್ತೆ ಹೋಗುತ್ತೆ, ಅದು ಶಾಶ್ವತ ಅಲ್ಲ. ನಾವು ಬಂದಿರತಕ್ಕಂಥ ದಾರಿಯನ್ನ ನಾವು ನೆನಪಿಸ್ಕೊಂಡ್ರೆ ಖಂಡಿತವಾಗಿಯೂ ನೋಡಿ, ಈ ತುಲಾ ರಾಶಿಯವರಿಗೆ ಒಂದೊಂದು ಸಂದರ್ಭದಲ್ಲಿ ಆ ತರದ್ದೇನಾದ್ರೂ ತಪ್ಪುಗಳು ಮಾಡಿದಾಗ ಸಡನ್ ಆಗಿ ಯಾರಿಗೋ ಬೇಜಾರು ಮಾಡ್ಬಿಟ್ವಿ ಅಥವಾ ಯಾರಿಗೋ ಏನೋ ಹೇಳ್ಬಿಟ್ವಿ ಅಂತಂದ್ರೆ ಆಮೇಲೆ ಮಾನಸಿಕವಾಗಿ ನೊಂದುಕೊಳ್ಳುವಂಥದ್ದು, ಅಥವಾ ನಾನು ಹೀಗೆ ಅನಬಾರ್ದಾಗಿತ್ತು, ಈಗ ಆಡಬಾರ್ದಾಗಿತ್ತು, ಈಗ ಹೇಳಬಾರ್ದಾಗಿತ್ತು ಅನ್ನುವಂತಹ ಒಂದು ಬೇಸರ ಮನಸ್ಸಿನಲ್ಲೇ ಯಾರಿಗೂ ಹೇಳಲಾರ್ದೆ ಮನಸ್ಸಿನಲ್ಲೇ ಕೊರಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಂದು ಜನರಿಗೆ ಏನಾಗುತ್ತೆ, ಈ ವ್ಯಾಜ್ಯಗಳು, ಕಲಹಗಳು ಇರ್ತವೆ. ನೆರೆಹೊರೆಯಲ್ಲಿಯೋ, ಅಣ್ಣ ತಮ್ಮಂದರಲ್ಲಿಯೋ, ದಾಯಾದಿಗಳಲ್ಲಿಯೋ, ಆಸ್ತಿ ವಿಚಾರದಲ್ಲಿಯೋ, ಯಾವುದೇ ವ್ಯಾಪಾರ ವಹಿವಾಟಿನಲ್ಲೋ, ಅಥವಾ ಈ ಭೂಮಿಯ ವ್ಯಾಜ್ಯಗಳು, ಅಥವಾ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ಇರ್ತವೆ. ಆ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ಸಿಗುವಂತಹ ಸನ್ನಿವೇಶಗಳು, ಅಥವಾ ಕೋರ್ಟ್ ಕಚೇರಿಯಲ್ಲಿ ನಿಮಗೆ ಅನುಕೂಲತೆಗಳಾಗುವಂತಹ ಸನ್ನಿವೇಶಗಳು ಕಂಡು ಬರುವಂತಹ ಸಾಧ್ಯತೆ ಇದೆ. ಸರ್ಕಾರಿ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವಂತಹ ಸನ್ನಿವೇಶಗಳಿದೆ. ನೀವೇನಾದ್ರೂ ಸರ್ಕಾರದಿಂದ ಸೌಲಭ್ಯ ತೆಗೆದುಕೊಳ್ಬೇಕು, ಅಥವಾ ಸರ್ಕಾರಿ ನೌಕರಿಯನ್ನು ಮಾಡಬೇಕು, ಅಥವಾ ಸರ್ಕಾರದಿಂದ ಏನಾದ್ರೂ ಕೆಲಸ ಆಗೋದಿದೆ ನಿಮಗೆ ಅಂತಂದ್ರೆ ಅವು ಪೂರ್ಣಗೊಳ್ಳುವಂತಹ ಸನ್ನಿವೇಶಗಳಿದೆ. ನಿಮ್ಮ ಅವಿರತವಾದ ಪ್ರಯತ್ನದಿಂದ ಆ ಪ್ರಯತ್ನದ ಫಲವಾಗಿ ಒಂದು ಒಳ್ಳೆಯ ಪರಿಣಾಮಗಳು ಸಿಗುವಂತಹ ಸನ್ನಿವೇಶಗಳಿದೆ. ಬಾಕಿ ಇರತಕ್ಕಂತ ಹಣ ವಸೂಲಿ ಆಗುತ್ತೆ. ನೀವು ಯಾರಿಗಾದ್ರೂ ಕೊಡೋದಿತ್ತು ಅಂತಂದ್ರೆ ಆ ಹಣವನ್ನ ಸಾಲ ತೀರಿಸ್ಬಿಡ್ತೀರಿ. ಅದು ಒಂಥರ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನ ತಂದು ಕೊಡುವಂತಹ ಸನ್ನಿವೇಶಗಳಿದೆ. ದಾಂಪತ್ಯ ಜೀವನದಲ್ಲಿ ಒಂದು ನೆಮ್ಮದಿ ಅನ್ನುವಂಥದ್ದು ಇರುತ್ತೆ. ಮನೆಯಲ್ಲಿ ಒಂದು ಶಾಂತಿಯುತವಾಗಿರತಕ್ಕಂಥ ವಾತಾವರಣ, ಶಾಂತಿಯುತವಾಗಿರತಕ್ಕಂಥ ಒಂದು ನೆಮ್ಮದಿಯ ಒಂದು ವ್ಯವಸ್ಥೆಯನ್ನ ಅಲ್ಲಿ ಸೃಷ್ಟಿ ಮಾಡಿಕೊಳ್ಳುವಂತಹ ಸನ್ನಿವೇಶಗಳಿದೆ. ಕೆಲವೊಬ್ಬರಿಗೆ ವಾಹನ ಅಥವಾ ಕೆಲವೊಂದು ಉಡುಗೊರೆ ಯೋಗಗಳು ಕಂಡು ಬರುತ್ತೆ. ನೀವೇನಾದ್ರೂ ವಾಹನ ಕೊಳ್ಳಬೇಕು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಕೊಳ್ಳಬಹುದು, ಅಥವಾ ನಿಮಗೆ ಯಾರಿಂದ ಆದ್ರೂ ಒಂದು ಉಡುಗೊರೆಯನ್ನ ಸಿಗುವಂತ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಈ ಒಂದು ಮೇ ತಿಂಗಳಲ್ಲಿ. ಇನ್ನು ಮೇ ತಿಂಗಳಲ್ಲಿ ಅದ್ಭುತವಾದ ಫಲಗಳ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸೋದಿದೆ. ಅದನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. GB Predictions.
ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ಲ. 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರುವಂತದ್ದು. ಭಾರತದ ಎಲ್ಲ ಭಾಷೆಯಲ್ಲಿ ಸಿಗುತ್ತೆ. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬಹುದು ಅನ್ನುವಂತ ಮಾತನ್ನ ಹೇಳ್ತಾ, ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಳ್ಳಿ, ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಈ ಒಂದು ಮೇ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಉಳಿದಿರತಕ್ಕಂತ ಒಂದು ಫಲಗಳು ಏನಿದೆ ಅನ್ನುವಂತ ಮಾಹಿತಿಯನ್ನು ನೋಡೋದಾದ್ರೆ, ಹೊಸ ಒಪ್ಪಂದಗಳು, ಯಾವುದೋ ಒಂದು ಪಾರ್ಟ್ನರ್ ಇಂದ ಕೆಲಸ ಮಾಡೋದು, ಹೊಸ ಬಿಸ್ನೆಸ್ ಮಾಡೋದು, ಏನೋ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ರೀತಿ ಮಾಡುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಹೊಸ ಆದಾಯದ ಮೂಲಗಳು ಹೆಚ್ಚಾಗುವಂತಹ ಸನ್ನಿವೇಶ ಇದೆ. ಒಂದೇ ಮೂಲದಿಂದಲ್ಲ, 1-2-3 ಮೂಲಗಳಿಂದ ನಿಮಗೆ ಆದಾಯದ ಒಳಹರಿವು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಕಾನೂನಿನ ವ್ಯಾಜ್ಯಗಳಲ್ಲಿ ನಿಮಗೆ ಜಯವನ್ನ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಈ ಪ್ರೇಮ ಪ್ರಕರಣಗಳಲ್ಲಿ, ಪ್ರೇಮ ಪ್ರಸಂಗಗಳಲ್ಲಿ, ಪ್ರೇಮ ವಿಚಾರಗಳಲ್ಲಿ ನಿಮಗೆ ಜಯವನ್ನ ಸಿಗುವಂತ ಸನ್ನಿವೇಶಗಳಿದೆ. ಮನಸ್ಸಿಗೆ ನೆಮ್ಮದಿಯನ್ನ ತಂದು ಕೊಡುವಂತದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ತುಂಬಾ ಚೆನ್ನಾಗಿರುತ್ತೆ. ಕಷ್ಟದಲ್ಲಿ ಇರತಕ್ಕಂತಹ ಬಂಧುಗಳಿಗೆ ನೀವು ಸಹಾಯವನ್ನ ಮಾಡತಕ್ಕಂಥದ್ದು. ಯಾರೋ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ, ಹೌದು, ನೀವೊಂದು ಜವಾಬ್ದಾರಿತವಾದಂತಹ ಸ್ಥಾನದಲ್ಲಿ ಇರ್ತೀರಿ. ನಿಮ್ಮ ಮೇಲೆ ಎಲ್ಲರೂ ಜವಾಬ್ದಾರಿ ಡಿಪೆಂಡ್ ಅಪ್ ಆಗಿರ್ತಾರೆ. ಅವರನ್ನೆಲ್ಲರನ್ನೂ ಕೂಡ ನೀವು ಸರಿಯಾಗಿ ನಿಭಾಯಿಸಿ ಅವರ ಬೇಕು ಬೇಡಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸಮಾಜದಲ್ಲಿ ಗೌರವ ಹೆಚ್ಚಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಸಾರ್ವಜನಿಕ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳಿಗೆ, ಜನಗಳ ಮಧ್ಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಜನಪ್ರಿಯರಾಗುವಂತಹ ಸನ್ನಿವೇಶಗಳಿದೆ. ಬಹಳಷ್ಟು ಪ್ರೀತಿ ವಿಶ್ವಾಸಗಳನ್ನ ಗಳಿಸುವಂತಹ ಸನ್ನಿವೇಶಗಳಿದೆ. ಇನ್ನು ಅವಿವಾಹಿತರಿಗೆ, ಮದುವೆ ಆಗಿಲ್ಲ ಅನ್ನೋದರಿಗೆ ಮದುವೆ ಯೋಗಗಳು ಕಂಡು ಬರುವಂತದ್ದು. ಮದುವೆಯ ಒಂದು ಪ್ರಯತ್ನ ಪಟ್ರೆ ಆ ವಿಚಾರದಲ್ಲಿ ಒಂದು ಪ್ರೋಸೆಸ್ ಆಗುವಂತಹ ಸನ್ನಿವೇಶಗಳು. ಮದುವೆ ಆಗ್ಲಿಲ್ಲ ಅಂದ್ರೂ ಮದುವೆ ವಿಚಾರಕ್ಕೆ ಸಂಬಂಧಿಸಿರುವಂತಹ ಒಂದಿಷ್ಟು ಪ್ರೋಸೆಸ್ಗಳು ನಡೆದಿರುವಂತಹ ಅನುಭವ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಸನ್ನಿವೇಶಗಳಿದೆ. ವ್ಯಾಪಾರಸ್ಥರಿಗೆ, ಯಾವುದೇ ತರದ ವ್ಯಾಪಾರಸ್ಥರು ಆಗಿರ್ಬೋದು, ವ್ಯಾಪಾರದಲ್ಲಿ ವೃದ್ಧಿ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಆದ್ರೆ ಈ ಉದ್ರಿ ಕೊಡುವಂತದ್ದು ಅಥವಾ ಯಾರನ್ನೋ ನಂಬಿ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಮಾಡಬೇಡಿ. ಎಚ್ಚರಿಕೆಯನ್ನು ಅನುಸರಿಸಿದ್ದೆ ಆದ್ರೆ ಅದ್ಭುತವಾಗಿರತಕ್ಕಂತ ಹಣಕಾಸಿನ ಗಳಿಕೆಯಲ್ಲಿ ಡೆವಲಪ್ಮೆಂಟ್ ಆಗುವಂತ ಸನ್ನಿವೇಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಕಲಾವಿದರಿಗೆ ಅದ್ಭುತವಾದ ಫಲಗಳಿದೆ. ಬಹಳ ನಿಮ್ಮ ಕಲೆಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ. ಯಾವುದೇ ಒಂದು ರಂಗದಲ್ಲಿದ್ರೂ ಕೂಡ ನಿಮಗೆ ಒಂದು ಗೌರವ ಅನ್ನುವಂಥದ್ದು ಸಿಗುವಂತಹ ಸನ್ನಿವೇಶಗಳು ಕಲಾವಿದರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲಗಳಿದೆ. ಆದ್ರೆ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟಂತ ಎಚ್ಚರಿಕೆ, ಜನಗಳಿಗೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ನೀವು ಪಾಲಿಸಿದ್ದೆ ಆದ್ರೆ ಅದ್ಭುತವಾದ ಫಲಗಳು ಇನ್ನೂ ಸಿಗುವಂತಹ ಸನ್ನಿವೇಶಗಳಿದೆ. ಅದ್ಭುತವಾದ ಫಲಗಳು ಸಿಗಲಿ. ಜೊತೆಗೆ ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಆ ಪರಿಹಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಮಾಸ ಫಲ ಸಿಗುತ್ತೆ. 2024 ವರ್ಷ ಭವಿಷ್ಯ ಸಿಗುತ್ತೆ. ನಕ್ಷತ್ರ 27 ನಕ್ಷತ್ರದವರ ಬಗ್ಗೆ
ಪರಿಪೂರ್ಣವಾದ ಮಾಹಿತಿಗಳ ವಿಡಿಯೋಗಳು ಸಿಗ್ತವೆ, ನೋಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ಏನ್ ಪರಿಹಾರ ಮಾಡ್ಕೋಬೇಕಂತಂದ್ರೆ ನೋಡಿ, ನಾಗದೇವತೆ ಪೂಜೆಯನ್ನ ಮಾಡ್ತಕ್ಕಂಥದ್ದು, ಬಹಳ ಅದ್ಭುತವಾದ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ನಾಗಕ್ಷೇತ್ರಗಳಿಗೆ ಭೇಟಿ ಕೊಡುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ, ಒಳ್ಳೆ ಫಲಗಳು ನಿಮ್ಗೆ ಸಿಗ್ತದೆ. ಹಿರಿಯರಿಗೆ ಒಟ್ಟಾರೆ ಅವರ ಒಂದು ಆಜ್ಞೆಯನ್ನ ಅಥವಾ ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೆ ಬಹಳ ಅನುಕೂಲತೆಗಳಾಗುತ್ತೆ. ಆಂಜನೇಯಗೆ ಒಂದು ಎಳ್ಳೆಣ್ಣೆಯನ್ನ ಅರ್ಪಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ, ಒಳ್ಳೆ ಫಲಗಳು ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ. ತುಂಬಾ ಸಿಂಪಲ್ ಆದ ಪರಿಹಾರಗಳನ್ನ ತಿಳಿಸಿದ್ದೀವಿ, ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ನಿಮ್ಮ ಸಂಕಷ್ಟಗಳಿಂದ ದೂರವಾಗಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲಷ್ಟು ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.